ಇನ್ನು ಎಂದಿನಂತೆ ಇವತ್ತು ಕೂಡ ದೂರುದಾರನನ್ನು ಕರ್ಕೊಂಡು ಬಂದು ಸ್ಥಳವನ್ನು ಗುರುತಿಸಿ ಉತ್ಖನನ ಕಾರ್ಯ ಧರ್ಮಸ್ಥಳದಲ್ಲಿ ಮುಂದುವರಿಯುತ್ತೆ. ಧರ್ಮಸ್ಥಳದಲ್ಲಿ ಅಸ್ಥಿಪಂಜರ ಶೋಧ ಕಾರ್ಯ, ನೇತ್ರಾವತಿ ರಹಸ್ಯ, ಬಂಗ್ಲೆಗುಡ್ಡ ರಹಸ್ಯ, ಅದಾದ ನಂತರ ಕಲ್ಲೇರಿ ರಹಸ್ಯ, ರತ್ನಗಿರಿ ರಹಸ್ಯ ಎಲ್ಲ ಆಯಿತು. ಮುಂದೇನು? ಧರ್ಮಸ್ಥಳ ಗ್ರಾಮದಲ್ಲಿ ಮತ್ತೆ ಯಾವ ಜಾಗವನ್ನು ತೋರಿಸ್ತಾನ ಅನಾಮಿಕ? ಒಂದೇ ಪಾಯಿಂಟ್ನಲ್ಲಿ 3 ಕಡೆ ಆಗಾದರೂ ಸಿಗ್ತಾ ಇಲ್ಲ ಅಸ್ಥಿಪಂಜರ. 8 ರಿಂದ 10 ಅಡಿಯಷ್ಟು ಡಿಗ್ ಮಾಡಿದ್ರೂ ಕೂಡ ಯಾವುದೇ ಕುರುಹು ಸಿಗ್ತಾ ಇಲ್ಲ. ಈ ವಾರ ಇಡೀ ಅನಾಮಿಕ ಹೇಳಿದ ಕಡೆಗಳಲ್ಲಿ ಕಾರ್ಯಾಚರಣೆ ಆಗುತ್ತೆ. ಜಾಗದ ಮಾಹಿತಿಯನ್ನು ಗೌಪ್ಯವಾಗಿಟ್ಟು ಕಾರ್ಯಾಚರಣೆ ಮಾಡ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಅಲ್ಲಿಗೆ 30 ಪಾಯಿಂಟ್ ಅಂತ ಆತ ಹೇಳಿರ್ತಕ್ಕಂಥದ್ದು. ಆತ ಹೇಳಿರುವ ಎಲ್ಲ ಕಡೆಯಲ್ಲೂ ಕೂಡ ಉತ್ಖನನ ಮಾಡೋಣ ಅಂತಕ್ಕಂಥ ತೀರ್ಮಾನ. ಈಗ GPR ಕೂಡ ಸಾಥ್ ಕೊಡ್ತಾ ಇದೆ. ನಾಳೆಯಿಂದ ಅದನ್ನು ಇನ್ನಷ್ಟು ಪ್ಲೇಸ್ಗಳಲ್ಲಿ ಬಳಸ್ಬೋದು, ಸಮಯ ಉಳಿತಾಯ ಆಗುತ್ತೆ, ಆ ಕೆಲಸ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕ್ಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಕ್ಪಾಲ್, ಈಗ ಎಷ್ಟೇ ಗುಡ್ಡಗಳ ರಹಸ್ಯವನ್ನು ಬಗೆದ್ರೂ ಕೂಡ ಯಾವ ಕುರುಹು ಸಿಗ್ತಾ ಇಲ್ಲ. ಹಾಗಾಗಿ ಇವತ್ತು ಎಲ್ಲಿ ಪಾಯಿಂಟ್, ಯಾವ ಥರ ಕಾರ್ಯಾಚರಣೆ ನಡೆಯುತ್ತೆ ಇವತ್ತು ಅಂತ? ಇವತ್ತು ಆತ ತೋರಿಸಿರುವಂಥ ಪ್ಲೇಸ್ಗಳೇನಿದೆ ಅಲ್ಲೇ ಉತ್ಖನನ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು SIT ಅಧಿಕಾರಿಗಳು ಮಾಡಿದ್ದಾರೆ. ಹಾಗಾಗಿ ಆತ ದೂರಿನಲ್ಲಿ ತಿಳಿಸಿರುವಂಥ ಕಲ್ಲೇರಿ ಆಗಿರ್ಬೋದು, ಆ ಬಳಿಕ ಒಂದು ಕನ್ಯಾಡಿ ಅನ್ನುವಂಥ ಪ್ರದೇಶವನ್ನು ಆತ ಹೇಳಿದ್ದಾನೆ, ಅಲ್ಲೂ ಮಾಡುವಂಥ ಸಾಧ್ಯತೆ ಇದೆ. ನಾವೀಗ ಧರ್ಮಸ್ಥಳದ ಸಮೀಪದಲ್ಲಿರುವಂಥ ಕನ್ಯಾಡಿ ಅನ್ನುವಂಥ ಒಂದು ಊರಲ್ಲಿರುವಂಥದ್ದು. ಈ ಊರಿನ ಸಮೀಪದಲ್ಲೇ ಒಂದು ಖಾಸಗಿ ತೋಟ ಇದೆ. ಆ ತೋಟದೊಳಗೆ ನಾನು ಸಾಕಷ್ಟು ಶವಗಳನ್ನು ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಆತ ಹೇಳ್ಕೊಂಡಿದ್ದಾನೆ. ಹಾಗಾಗಿ ಇಲ್ಲಿಗೂ ಬರುವಂಥ ಸಾಧ್ಯತೆ ಇದೆ. ಅಥವಾ ಅಲ್ಲಿರುವಂಥ ಇನ್ನೊಂದು ಪ್ಲೇಸ್ ಕಲ್ಲೇರಿ ಅನ್ನುವಂಥ ಪ್ಲೇಸ್ ಧರ್ಮಸ್ಥಳಕ್ಕಿಂತ ಇನ್ನು ಮುಂಭಾಗದಲ್ಲಿರುವಂಥ ಆ ಪ್ಲೇಸ್ಗೂ ಇವತ್ತು ಹೋಗುವಂಥ ಸಾಧ್ಯತೆಗಳಿದೆ. ಆದರೆ ಆತ SIT ಕಚೇರಿಗೆ ಬಂದು ಇವತ್ತಿನ ಶೆಡ್ಯೂಲ್ಸ್ ಏನು ಅನ್ನುವಂಥದ್ದನ್ನು ಆತನೇ ಹೇಳ್ಕೊಳ್ತಾನೆ. ನಾನು ಇಂಥ ಕಡೆಗಳಲ್ಲಿ ಇವತ್ತು ತೋರಿಸ್ತೇನೆ, ಆ ಸ್ಥಳಗಳಲ್ಲಿ ಇವತ್ತು ನೀವು ಉತ್ಖನನ ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ಅಧಿಕಾರಿಗಳು ನಿರ್ಧಾರ ಮಾಡಿರುವಂಥದ್ದು ಯಾವುದೇ ಕಾರಣಕ್ಕೂ ಹೊಸ ಜಾಗಗಳನ್ನು ಗುರುತಿಸುವ ಹಾಗಿಲ್ಲ. ನೇರವಾಗಿ ಆತ ತೋರಿಸುವಂಥ ಜಾಗ ಯಾವುದಿದೆ, ಇವತ್ತು ಯಾವ ಜಾಗವನ್ನು ತೋರಿಸ್ತಾನೆ ಅದೇ ಜಾಗದಲ್ಲಿ ಅಲ್ಲೇ ಎಲ್ಲರ ಸಮ್ಮುಖದಲ್ಲೇ ಉತ್ಖನನ ಮಾಡುವಂಥದ್ದು ಅನ್ನುವಂಥ ನಿರ್ಧಾರಕ್ಕೆ ಅಧಿಕಾರಿಗಳು ಬಂದಿದ್ದಾರೆ. ಹಾಗಾಗಿ ಇವತ್ತು ಎಷ್ಟು ಪ್ಲೇಸ್ಗಳನ್ನು ತೋರಿಸ್ತಾನೆ ಅಷ್ಟು ಪ್ಲೇಸ್ಗಳನ್ನು ಉತ್ಖನನ ಮಾಡ್ತಾರೆ. ಒಂದು ವೇಳೆ ಏನಾದರೂ ಅಲ್ಲಿ ಏನಾದರೂ ಆತ ಹೇಳಿರುವ ರೀತಿಯಲ್ಲಿ ಕಳೆಬರಗಳು ಸಿಕ್ಕಿದರೆ, ಇವತ್ತಿನವರೆಗೂ ಏನೂ ಸಿಕ್ಕಿಲ್ಲ, ಆದರೆ ಇವತ್ತೇನಾದರೂ ಸಿಕ್ಕಿದರೆ ಆ ಸಂದರ್ಭದಲ್ಲಿ ತಕ್ಷಣಕ್ಕೆ ಅಲ್ಲೇ ಮಹಜರು ಪ್ರಕ್ರಿಯೆಯನ್ನು ಮಾಡಲಿಕ್ಕೂ SIT ಅಧಿಕಾರಿಗಳು ನಿರ್ಧಾರ ಮಾಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇಡೀ ತಂಡ ಇನ್ನೇನು ಕೆಲವೇ ಕ್ಷಣಗಳ ಬಳಿಕ SIT ಬೆಳ್ತಂಗಡಿ ಕಚೇರಿಯಿಂದ ಹೊರಡ್ತಾರೆ. ಮೋಸ್ಟ್ಲಿ ಇದೇ ಜಾಗಕ್ಕೆ ಬರ್ತಾರೆ ಅಥವಾ ಕಲ್ಲೇರಿ ಜಾಗಕ್ಕೆ ಹೋಗ್ತಾರೆ, ಅಥವಾ ಈತ ಹೇಳಿರುವ ಪ್ರಕಾರ ಇನ್ನೊಂದು ಯಾವುದಾದ್ರೂ ಹೊಸ ಜಾಗ ಹೇಳ್ತಾನೋ ಗೊತ್ತಿಲ್ಲ. ಆತ ಪ್ರತಿದಿನ ಹೊಸ ಹೊಸ ಜಾಗಗಳನ್ನು ತಿಳಿಸ್ತಾನೆ. ಈಗ ಈ ರತ್ನಗಿರಿ ಬೆಟ್ಟ ಆತನ ಎಲ್ಲೂ ಇರಲಿಲ್ಲ ಈವರೆಗಿನ ವಿಚಾರಣೆ ವೇಳೆ, ಆದರೆ ಏಕಾಏಕಿ ರತ್ನಗಿರಿ ಬೆಟ್ಟ ಹೇಳಿದ ನೇರವಾಗಿ ಅಲ್ಲಿಗೆ ಕರ್ಕೊಂಡು ಹೋದರು. ಅಲ್ಲಿ ಸುಮಾರು 10 ಅಡಿಯಷ್ಟು ಆಳಕ್ಕೆ ಅಗೆಯುವಂಥ ಕೆಲಸಗಳನ್ನು ಅಧಿಕಾರಿಗಳು ಮಾಡಿದರು, ಅಲ್ಲೂ ಏನೂ ಸಿಗಲಿಲ್ಲ. ಅದೇ ರೀತಿಯಾಗಿ ಇವತ್ತೇನಾದರೂ ಬೇರೆ ಹೊಸತಾದಂಥ ಜಾಗವನ್ನು ತೋರಿಸ್ತಾನ ಅಥವಾ ಈಗ ತಿಳಿಸಿರುವಂಥ ಜಾಗಗಳಲ್ಲೇ ಉತ್ಖನನ ಮಾಡಬೇಕು ಅನ್ನುವಂಥದ್ದನ್ನು ಆತ ಹೇಳ್ತಾನೆ ಅನ್ನುವಂಥದ್ದು ಗೊತ್ತಿಲ್ಲ. ಆತ ಸದ್ಯಕ್ಕೆ SIT ಕಚೇರಿಯಿಂದ ಹೊರಟ ಬಳಿಕ ಆತ ಈ ಸ್ಥಳಕ್ಕೆ ಯಾವಾಗ ಬರ್ತಾನೆ ಅಥವಾ ಬೇರೆ ಸ್ಥಳಕ್ಕೆ ಆತ ಹೋಗ್ತಾನೆ, ಆ ಸ್ಥಳದಲ್ಲಿ ಉತ್ಖನನ ಮಾಡಲಿಕ್ಕೆ ತಯಾರಿಗಳನ್ನು SIT ಅಧಿಕಾರಿಗಳು ಮಾಡಿಕೊಂಡಿರುವಂಥದ್ದು. ರೈಟ್ ಸುಕ್ಪಾಲ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಗೊತ್ತಿಲ್ಲ ಕನ್ಯಾಡಿಗೆ ಬರ್ತಾರಾ, ರತ್ನಗಿರಿಗೆ ಬರ್ತಾರಾ, ಆ ದೂರುದಾರ ಯಾವ ಜಾಗವನ್ನು ತೋರಿಸ್ತಾನೆ ಅಲ್ಲಿ ಇವತ್ತು ಉತ್ಖನನ ಆಗುತ್ತೆ.